ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಯಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಾಗವತ ಅಂತಂದರೆ ಓಂಕಾರದ ಮತ್ತು ಗಾಯತ್ರಿಯ ಸಮಗ್ರ ಚಿಂತನ. ಭಾಗವತ ಅಂತಂದರೆ ಹಯಗ್ರೀವ ವಿದ್ಯೆಯ ಅದ್ಭುತ ಅನುಭವ. ಅದು ಬ್ರಹ್ಮವಿದ್ಯೆ ಅಂತ ಏನು ಕರಿತೀರೋ ಅದೆಲ್ಲದರ ಸಾರೋದ್ಧಾರ ಅದೇ ಶ್ರೀಮದ್ ಭಾಗವತ. ಅದು ಸಾತ್ವಿಕರಿಗೆ, ಸಂಭಾವಿತರಿಗೆ, ಸಜ್ಜನರಿಗೆ ಆರಾಮ ಧಾಮ, ವಿಶ್ರಾಂತಿ ಧಾಮ. ಕೇಳೋದಕ್ಕೆ ಆನಂದ ಮತ್ತು ಪರಮಾನಂದ. ಅದು ಶ್ರವಣ ಸಮಾರಂಭ ಅಂತ ಕರೀತಾರೆ. ಇಟ್ಸ್ ಅ ಸೆಲೆಬ್ರೇಷನ್ ಟು ಲಿಸನ್ ಟು ಭಾಗವತ. ಶ್ರುತಿ ಮನೋಹರವಾಗಿರತಕ್ಕಂಥದ್ದು. ಏನು ಭಾಗವತ ಕೇಳೋದು ಅಂದರೆ ಅದು ಕಥೆ ಕೇಳೋದಲ್ಲ ಸ್ವಾಮಿ. ಅದರ ಅಕ್ಷರದಲ್ಲಿ, ಪದದಲ್ಲಿ, ವಿಚಾರಗಳಲ್ಲಿ ಪರಮಾತ್ಮನ ಸನ್ನಿಧಾನ ತುಂಬಿ ತುಳುಕುತ್ತಾ ಇರೋದ್ರಿಂದ ಅದನ್ನು ಕೇಳಿರತಕ್ಕಂಥ ಎಲ್ಲರಿಗೂ ಸಕಲ ಪಾಪ ಪರಿಹಾರ ಮತ್ತು ಎಲ್ಲ ವಿಧವಾಗಿರತಕ್ಕಂಥ ತಾಪತ್ರಯಗಳ ಪರಿಹಾರ. ಯಾಕೆ ಅಂದರೆ ಭಾಗವತ ಮಂಗಳಗಳಿಗೆ ಮಂಗಳ, ಪವಿತ್ರಕ್ಕೆ ಪವಿತ್ರ, ಪಾವನಕ್ಕೆ ಪಾವನ. ಮತ್ತು ಬದುಕಿರುವಾಗಲೇ, ಜೀವನ ನಡೆಸುವಾಗಲೇ, ಜೀವಂತ ಇರುವಾಗಲೇ ಮೋಕ್ಷ ಸುಖದ ಅನುಭವವನ್ನು ಶ್ರೋತೃಗಳಿಗೆ ತಂದುಕೊಡತಕ್ಕಂಥ ಏಕೈಕ ಗ್ರಂಥ ಪ್ರಪಂಚದಲ್ಲಿ ಅಂದರೆ ಅದು ಶ್ರೀಮದ್ ಭಾಗವತ. ಮೋಕ್ಷ ಸುಖದ ಮಹದಾನಂದವನ್ನು ಕೊಡತಕ್ಕಂಥ ಗ್ರಂಥ. ಅದಕ್ಕೆ ಅದನ್ನು ಭಕ್ತ ಜನರ ಕಾಮಧೇನು, ಭಜಕ ಜನರ ಕಲ್ಪವೃಕ್ಷ ಅಂತ ಕರೆದರು. ಪರಮಾತ್ಮನ ಕಥೆಯ ಅದ್ಭುತವಾಗಿರತಕ್ಕಂಥ ಆನಂದ ಮಂದಾಕಿನಿ, ಭಕ್ತಿ ಭಾಗೀರಥಿ ಅದೇ ಶ್ರೀಮದ್ ಭಾಗವತ. ಭಾಗವತವನ್ನು ಒಂದು ವಾರ ಈ ಸಪ್ತಾಹ ರೂಪದಲ್ಲಿ ಕೇಳೋದ್ರಿಂದ ಏನು ಫಲಶ್ರುತಿ ಅಂತಾರೆ ಅಂದರೆ ಯಶಸ್ಸು ಮತ್ತು ಶ್ರೇಯಸ್ಸು ಅನ್ನತಕ್ಕಂಥದ್ದು ಕಟ್ಟಿಟ್ಟಿರತಕ್ಕಂಥ ಬುತ್ತಿ ಅಂತ ಕರಿತಾ ಇದ್ದಾರೆ. ನಿನ್ನೆ ಭಾಗವತದ ಪ್ರಾರಂಭದಲ್ಲಿ ಹೇಗೆ ಬ್ರಹ್ಮದೇವರು ತಾವು ಧ್ಯಾನಕ್ಕೆ ಪರವಶರಾಗಿ ಕೂತು ತಮ್ಮ ದೇಹವನ್ನು ಇಬ್ಬಾಗ ಮಾಡಿಕೊಂಡು ದೇಹದ ಅರ್ಧ ಭಾಗ ಸ್ವಯಂಭೂ ಮನು ಗಂಡಾಗಿ, ಎಡ ಅರ್ಧ ಭಾಗ ಹೆಣ್ಣಾಗಿ ಶತರೂಪ ದೇವಿಯಾಗಿ, ಅವರು ರಾಜರಾಣಿಯರಾಗಿ ದಂಪತಿಗಳಾಗಿ, ಅವರಿಗೆ 3 ಜನ ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳಾಗಿ, ಆಕೂತಿ ಪ್ರಸೂತಿ ದೇವಹೂತಿ ಅನ್ನತಕ್ಕಂಥವರು 3 ಜನ ಮಕ್ಕಳಾಗಿ, ಮತ್ತು ಗಂಡು ಮಕ್ಕಳು ಪ್ರಿಯವ್ರತ ಉತ್ಥಾನಪಾದ ಅನ್ನತಕ್ಕಂಥವರಾಗಿ ಆ ಪರಂಪರೆಯನ್ನು ಎಲ್ಲ ಹೇಳ್ತಾ ಇದ್ದಾಗ ದೇವಹೂತಿ ಕಪಿಲ ನಾಮ ಸಾಕ್ಷಾತ್ ಪರಮಾತ್ಮನೇ ಕರ್ದಮ ದೇವಹೂತಿಯರ ಮಗನಾಗಿ ಬಂದು ಕಪಿಲ ದೇವಹೂತಿಯರ ಸಂವಾದದ ವಿಚಾರಗಳನ್ನು ಹೇಳ್ತಾ, ಮತ್ತು ಆಕೂತಿ ರುಚಿ ಅವರು ಗಂಡ ಹೆಂಡತಿ ಅವರ ಮಕ್ಕಳು ಆ ವಿಚಾರಗಳನ್ನು ಹೇಳ್ತಾ, ಮತ್ತು ವ್ರತ ನಿಯಮ ಜಪ ತಪ ಅನುಷ್ಠಾನ ಅವನಿಗೆ ಪ್ರಿಯವಾದ್ದರಿಂದ ಕಾಡು ಹೊಟ್ಟೋದ, ಉತ್ಥಾನಪಾದ ರಾಜ ಆದ, ಅವನ ನಂತರದಲ್ಲಿ ಧ್ರುವ ರಾಜ ಆದ, ಅವನ ಪರಂಪರೆಯಲ್ಲಿ ಅಂಗರಾಜ, ಅವನ ಪರಂಪರೆಯಲ್ಲಿ ವೇನ ದುಷ್ಟ ದುರ್ಮಾರ್ಗ ಆಗಿ ಕಡೆಗೆ ಋಷಿಗಳು ಅವನ ಹತನನ್ನಾಗಿ ಮಾಡಿದಾಗ ಅವನ ಮೃತದೇಹದಿಂದ ಪೃಥು ಚಕ್ರವರ್ತಿ ಬಂದ. ಪೃಥು ಮತ್ತು ಅರ್ಚಿ ಆ ಪರಂಪರೆಯಲ್ಲಿ ಎಲ್ಲ ಬಂದು ದಕ್ಷ ಅದರಲ್ಲಿ ಬಂದ. ದಕ್ಷ ಅವನು ಮುಂಚೆ ಬ್ರಹ್ಮದೇವರ ಒಂದೊಂದು ಅಂಗದಿಂದ ಕೃತುವನ್ನು, ಭೃಗುವನ್ನು, ಮರೀಚಿಯನ್ನು, ಆಂಗಿರಸನನ್ನು, ನಾರದರನ್ನು, ದಕ್ಷನನ್ನು ಹೇಗೆ ಸೃಷ್ಟಿ ಮಾಡ್ದ, ಆ ದಕ್ಷ ಅವನು ಹುಟ್ಟಿದಾಗ ಅವನಿಗೆ ಬ್ರಹ್ಮದೇವರು ನೀನು ಪ್ರಜೋತ್ಪಾದನೆಯನ್ನು ಮಾಡತಕ್ಕಂಥ ಪಾಪ್ಯುಲೇಷನ್ ಪ್ರೊಡಕ್ಷನ್ನ ಪೋರ್ಟ್ಫೋಲಿಯೋ ಕೊಟ್ಟಿದ್ದರು. ದಕ್ಷಯಜ್ಞದಲ್ಲಿ ಈಶ್ವರನಿಗೆ ಮಹರುದ್ರದೇವರಿಗೆ ಬೇಜಾರು ಮಾಡ್ದ, ಅವಮಾನ ಮಾಡ್ದ ಅನ್ನತಕ್ಕಂಥ ಕಾರಣದಿಂದ ಶಾಪ ಬಂದು ಈಗ ಆ ದಕ್ಷ ಮತ್ತೆ ಹುಟ್ಟುತ್ತಾ ಇದ್ದಾನೆ ಈ ಪರಂಪರೆಯಲ್ಲಿ. ಈಗಲೂ ಅವನಿಗೆ ದಕ್ಷ ಅಂತಲೇ ಹೆಸರು. ಅವನಿಗೆ ಅಸಿಕ್ನಿ ಅನ್ನತಕ್ಕಂಥವಳು ಮದುವೆ ಆಯಿತು. 10,000 ಜನ ಮಕ್ಕಳಾದರು. ಒಬ್ಬೊಬ್ಬರಿಗೆ ನಾಮಕರಣ ಮಾಡೋಕ್ಕಾಗಲ್ಲ, ಅದಕ್ಕೆ ಹರಿಯೇಶ್ವರು ಅಂತ ಹೆಸರಿಟ್ಟ. 10,000 ಜನ ಇದ್ದಾರೆ, ಯಾರಾದರೂ ಒಬ್ಬರು ರಾಜರಾಗ್ತಾರೆ ಅಂತ ಸುಖವಾಗಿದ್ದ. ಆದರೆ ನಾರದರು ಬಂದು 10,000 ಜನವನ್ನು ಅವರು ಚಿತಾವಣೆ ಮಾಡಿ, ನೀವು ಇದು ಏನು ಮಾಡ್ತಿರೋ, ಸಿಂಹಾಸನದ ಮೇಲೆ ಕೂತ್ಕೊಂಡು ಸ್ವೀಟ್ಸ್ ತಿನ್ಕೊಂಡು ಜೀವನ ಹಾಳು ಮಾಡ್ಕೊಬೇಡ್ರಿ, ತಪಸ್ಸಿಗೆ ಹೋಗ್ರಿ ಅಂತ ತಪಸ್ಸಿಗೆ ಕಳಿಸಿದ್ರು. ತಪಸ್ಸಿಗೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಅಂತಂದಾಗ ಯಾವ 10 ತಿಳ್ಕೊಳ್ಳದೆ ಏನೂ ನಿಮ್ಮ ತಲೆಗೆ ಹತ್ತದಿಲ್ವೋ, ಯಾವ 10 ತಿಳ್ಕೊಂಡ್ರೆ ಭಗವಂತನಿಗೆ ಹತ್ತಿರ ಆಗ್ತಿರೋ ಆ 10 ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ನಿಮಗೆ ಹತ್ತಿದ್ರೆ ಭಗವಂತನ ಹತ್ತಿರ ಹತ್ತಿರ ಅನ್ನತಕ್ಕಂಥ ಮಾತನ್ನು ಹೇಳಿ ನಿನ್ನೆ ದಿನ ಆ 10 ಪ್ರಶ್ನೆಗಳು ಯಾವುದು, 10 ಉತ್ತರಗಳು ಯಾವುದು ಇದನ್ನು ನೋಡಿದ್ವಿ. ಈಗ 10,000 ಜನ ಹರಿಯೇಶ್ವರು ಶಾಶ್ವತವಾಗಿ ತಪಸ್ಸಿಗೆ ಕೂತ್ಕೊಂಡ್ರು ನಾರದರ ಅನುಗ್ರಹದಿಂದ. ದಕ್ಷ ಬೇಸರಗೊಂಡ, ಜಿಗುಪ್ಸೆಗೊಂಡ. 10,000 ಜನ ಮಕ್ಕಳಿದ್ದಾರೆ, ಯಾರಾದರೂ ರಾಜರಾಗ್ತಾರೆ, ಒಬ್ಬರೂ ಬರಲಿಲ್ವಾ ಅಂತ
ಆದರೆ ಪಾಪ್ಯುಲೇಷನ್ ಪ್ರೊಡಕ್ಷನ್ ಪೋರ್ಟ್ಫೋಲಿಯೋ ಇದ್ದಿದ್ದರಿಂದ 1,000 ಜನ ಮಕ್ಕಳನ್ನ ನಿರ್ಮಾಣ ಮಾಡ್ದ. ಆದರೆ ಈ ಸರ್ತಿ ಅಲರ್ಟ್ ಆದ, ಈ ಸರ್ತಿ ವಿಜಿಲೆಂಟ್ ಆದ, ಈ ಸಲ ಸೆಕ್ಯೂರಿಟಿ ತಗೊಂಡ, ಅವನೇ ಮನೆ ಮುಂದೆ ಕಾದ್ಕೊಂಡು ಕೂತ್ಕೊಂಡ, ಮಕ್ಕಳು ಒಬ್ಬನು ಆಚೆಗೆ ಹೋಗಿ ಕುಡ್ದು ಹಾಗೆ ನೋಡ್ಕೊಂಡ. 24 ಗಂಟೆಗೆ ಸೆಕ್ಯೂರಿಟಿ ಮನೆ ಮುಂದೆ ಕೂತ್ಬಿಟ್ಟಿಯಾನ, ಆಚೆಗೆ ಬಿಡ್ತಾ ಇಲ್ಲ. ಒಂದಿನ ಸಾಯಂಕಾಲ ಎಷ್ಟೋ ಹೊತ್ತಾದ್ಮೇಲೆ ಮಬ್ಬಾದ್ಮೇಲೆ ಹಿಂದ್ಗಡೆಯಿಂದ ತೊಟ್ಟಿಗೆ ತೆಕ್ಕೊಂಡು ನಾರದರು ಬಂದರು. ಈ 1,000 ಜನ 2ನೇ ಇನ್ಸ್ಟಾಲ್ಮೆಂಟಲ್ಲಿ 1,000 ಜನ ಮಕ್ಕಳನ್ನ ಮಾಡ್ಕೊಂಡಿದ್ದಾರೆ, ಗಂಡು ಮಕ್ಕಳನ್ನ. ಅವ್ರಿಗೆ ಹೇಳಿದರು, ನಿಮ್ಮ ಅಣ್ಣಂದ್ರು 10,000 ಜನ ಮಕ್ಕಳು ಆ ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡ್ತಾ ಉದ್ಧಾರ ಆಗೋಗ್ಬಿಟ್ರು, ಜನ್ಮ ಸಾರ್ಥಕ ಮಾಡಿಕೊಂಡ್ರು, ಧನ್ಯ ಧನ್ಯ ಅನ್ನಿಸ್ಕೊಳ್ತಾ ಇದ್ದಾರೆ. ನೀವೇನೋ ಇಲ್ಲಿ ಆಟ ಆಡಿಕೊಂಡು ಜಗಳ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಜನ್ಮ ಹಾಳು ಮಾಡ್ಕೊಳ್ತಿದ್ದೀರಲ್ಲ, ಹೇಳಿ ಮೇಲೆ ನಿಮ್ಮ ಸೋದರ ಕಡೆ ನಡೀರಿ ಅಂತೇಳಿ ನಿಶ್ಶಬ್ದವಾಗಿ ಹಿಂದುಗಡೆ ಕೊಠಡಿಯ ಆ ಕಿಟಕಿ ತಡಕೆ ತೆಗೆದ, ನಡೀರಿ ಅಂತಂದ. ಅವ್ರನ್ನೂ ಕರ್ಕೊಂಡು ಹೋದ. ಎಷ್ಟೋ ಹೊತ್ತಾದಮೇಲೆ ಈ ನೋಡ್ತಾನೆ ದಕ್ಷ, ಒಂದು ಮಕ್ಕಳ ಶಬ್ದ ಇಲ್ಲ, ಎಲ್ಲ ಹುಡುಕದ. ಕಡೆಗೆ ಗೊತ್ತಾಯಿತು ನಾರದರಿಂದ ಆಗಿರತಕ್ಕಂಥದ್ದು. ಕಿತಾಪತಿ ನಾರದರನ್ನ ಕರೆದ, ಹೇಳ್ದ, ನಾನು 10,000 ಜನ ಮಕ್ಕಳು, 1,000 ಜನ ಮಕ್ಕಳು, 11,000 ಜನ ಗಂಡು ಮಕ್ಕಳಲ್ಲಿ ಒಬ್ಬರು ನನಗಿಲ್ದಾಗ ಮಾಡಿದೆ. ಎಷ್ಟು ಆಶ್ರಯ ಅರಮನೆ ಅಂತಃಪುರ ಬೇಕಾದಿತ್ತು, ಅವ್ರಿಗೆಲ್ಲ ಆಶ್ರಯ ತಪ್ಪಿಸಿದೆಯಲ್ಲ, ನಿನಗೂ ಶಾಪ ಕೊಡ್ತೀನಿ. ನಿನಗೂ ಆಶ್ರಯ ಇಲ್ದಾಗಲಿ ನಿಂತಲ್ಲಿ ನಿಲ್ಲದೆ ನೆಲೆ ಇಲ್ಲದೆ ಬರೀ ಅಲ್ಕೊಂಡು ಬಿದ್ದಿರು ಅಂತಂದು. ಆಗ ನಾರದರು ಹೇಳಿದರು, ನನಗೂ ಅದೇ ಬೇಕಾಗಿತ್ತು. ಪ್ರತಿಕ್ಷಣ ನಾರಾಯಣ ನಾರಾಯಣ ಅಂತ ಹೇಳಿ 14 ಲೋಕಗಳಿಗೆ ಓಡಾಡ್ತಾ ಇರತಕ್ಕಂಥದ್ದಕ್ಕೆ ನೆಪ ಬೇಕಾಗಿತ್ತು. ನೀನು ಶಾಪ ಕೊಟ್ಟಿದ್ದು ನನಗೆ ವರ ಆಯಿತು, ಹೋಗು. ಆಗ ಹೆಂಡತಿ ಹತ್ರ ಬಂದು ಗಂಡು ಮಕ್ಕಳು ಎಷ್ಟು ಜನ ಇದ್ದರೂ ಏನೂ ಪ್ರಯೋಜನ ಇಲ್ಲ ಕಣೇ. ತಂದೆ ತಾಯಿನ ನಿಜವಾಗಲೂ ವೃದ್ಧಾಪ್ಯದಲ್ಲಿ ವಯಸ್ಸಾದ ಮೇಲೆ ಪ್ರೀತಿಯಿಂದ ಸಂಪೂರ್ಣ ಮನಸ್ಸು ಕೊಟ್ಟು, ಬುದ್ಧಿ ಕೊಟ್ಟು, ಹೃದಯ ಕೊಟ್ಟು, ತಮ್ಮ ಎಲ್ಲ ಪ್ರೀತಿ ವಿಶ್ವಾಸದ ಧಾರೆಗೆ ನೋಡ್ಕೊಂಬರು ಹೆಣ್ಣು ಮಕ್ಕಳು ಕಣೆ. ಅದಕ್ಕಿನ್ನ ಗಂಡು ಮಕ್ಕಳದು ಈ ದಾಹ ಮೋಹ ಬಿಟ್ಬಿಡು, ಹೆಣ್ಣು ಮಕ್ಕಳನ್ನು ನಾವು ಮಾಡ್ಕೊಂಬೋಣ ಅಂತ ಹೇಳಿ ಈಗ ಒಂದು ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವದಿಷ್ಟಾಯ ಮಹಾಂಸಾಯ ಧೀಮಹಿ ಅನ್ನತಕ್ಕಂತಹ ಒಂದು ತಪಸ್ಸಿನ ತಪೋ ಮಂತ್ರದಿಂದ ಗಂಡು ಮಕ್ಕಳೆಲ್ಲ ಅಲ್ಲಿ ಚೆನ್ನಾಗಿರಲಿ ಅನ್ನತಕ್ಕಂಥದ್ದನ್ನೇ ಅಂದುಕೊಂಡು ಹೆಣ್ಣು ಮಕ್ಕಳು 60 ಜನನ ಈ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು ಪಡ್ಕೊಂಡ. ಅದರಲ್ಲಿ 10 ಜನರನ್ನು ಯಮಧರ್ಮರಿಗೆ ಮದುವೆ ಮಾಡಿಕೊಟ್ಟ ದಕ್ಷ, 13 ಜನರನ್ನು ಕಶ್ಯಪರಿಗೆ ಮದುವೆ ಮಾಡಿಕೊಟ್ಟ, 27 ಜನರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟ, 2 ಅಂಗಿರಸನಿಗೆ ಮದುವೆ ಮಾಡಿಕೊಟ್ಟ, 4 ಜನರನ್ನು ತಾಕ್ಷ ಅನ್ನತಕ್ಕಂಥ ಇನ್ನೊಬ್ಬ ಕಶ್ಯಪನಿಗೆ ಮದುವೆ ಮಾಡಿಕೊಟ್ಟ. ಮುಂದೆ ಇವರುಗಳ ವಂಶನೇ ಈ ದಕ್ಷನಿಂದ ಬಂದಿರತಕ್ಕಂಥ 60 ಹೆಣ್ಣು ಮಕ್ಕಳಿಂದ ಬಂದಿರತಕ್ಕಂಥ ಮಕ್ಕಳು, ಇವರಿಂದ ಇಡೀ ಪ್ರಪಂಚ ತುಂಬಿಕೊಳ್ತು. The whole world and the universe was completely filled with the population produced by the 60 children of Daksha. ಅದರಲ್ಲಿ ಆ ತಾಕ್ಷ್ಯ ಅನ್ನತಕ್ಕಂತಹ ಕಶ್ಯಪನಿಗೆ 4 ಜನ ಹೆಣ್ಮಕ್ಕಳನ್ನ ಕೊಟ್ಟಿದ್ದ. ಆ 4 ಜನ ಹೆಣ್ಮಕ್ಳ ಹೆಸರು ವಿನುತ, ಕದ್ರು, ಪತಂಗಿ, ಯಾಮಿನಿ. ಆ ಪತಂಗಿಯಲ್ಲಿ ಹುಟ್ಟಿರತಕ್ಕಂಥ ಪತಂಗಗಳು ಅಂದರೆ ಪಕ್ಷಿ ಸಂಕುಲ, ಜಗತ್ತಿನಲ್ಲಿರತಕ್ಕಂಥ ಎಲ್ಲ ಪಕ್ಷಿ ಸಂಕುಲ, ದೇ ಆರ್ ದ ಚಿಲ್ಡ್ರನ್ ಆಫ್ ದ ಪತಂಗಿ. ಇನ್ನೊಬ್ಬ ಮಗಳು ಯಾಮಿನಿ ಅನ್ನತಕ್ಕಂಥವಳಿಗೆ ಫ್ಲೈಸ್ ಅಂತ ಏನು ಕರೀತಾರೆ, ಮಿಡತೆ ಥರ ಇರತಕ್ಕಂಥ ಫ್ಲೈಸ್ ಎಲ್ಲ ಹುಟ್ಟಿದ್ದು ಯಾಮಿನಿನಲ್ಲಿ. ವಿನುತಾದೇವಿನಲ್ಲಿ ಸೂರ್ಯನಿಗೆ ಸಾರಥಿಯಾಗಿರತಕ್ಕಂಥ ಅರುಣ, ಪರಮಾತ್ಮ ವಿಷ್ಣುವಿಗೆ ಸಾರಥಿಯಾಗಿರತಕ್ಕಂಥ ಗರುಡ, ಇವರಿಬ್ಬರು ವಿನುತಿಯ ಮಕ್ಕಳಾಗಿ ಹುಟ್ಟಿದರು. ಕದ್ರು ಅನ್ನತಕ್ಕಂಥ 4ನೇಯವಳಲ್ಲಿ ನಾಗಸರ್ಪಗಳೆಲ್ಲ ಹುಟ್ಟಿದವು. ಚಂದ್ರ 27 ಜನ ಇವರು 60 ಜನದಲ್ಲಿ 27 ಜನ ಹೆಣ್ಮಕ್ಕಳನ್ನ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಇವರನ್ನೆಲ್ಲ 27 ಜನನ ಚಂದ್ರ ಮದುವೆ ಮಾಡಿಕೊಂಡ. ಕಶ್ಯಪ ಋಷಿಗಳಿಗೆ 13 ಜನರನ್ನು ಹೆಣ್ಮಕ್ಕಳನ್ನ ಮದುವೆ ಮಾಡಿಕೊಟ್ಟ ದಕ್ಷ. ಈ 13 ಜನ ಹೆಣ್ಮಕ್ಳು ಯಾರು ಅಂದರೆ ಅದಿತಿ, ದಿತಿ, ಧನು, ಕಾಷ್ಠ, ಅರಿಷ್ಠ, ಸುರಸ, ಇಲ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ, ತಿಮಿ. ಇದರಲ್ಲಿ ಅದಿತಿ ಅನ್ನತಕ್ಕಂಥವಳು ಮೊದಲನೇವಳು. ಅದಿತಿಗೆ ಮಕ್ಕಳಾದರೂ ಈ ದಕ್ಷನ 60 ಮಕ್ಕಳಲ್ಲಿ 13 ಜನ ಹೆಣ್ಣು ಮಕ್ಕಳನ್ನು ಕಶ್ಯಪರಿಗೆ ಮದುವೆ ಮಾಡಿಕೊಟ್ಟ. ಅದರಲ್ಲಿ ಮೊದಲನೆಯವಳು ಅದಿತಿ. ಕಶ್ಯಪರಿಂದ ಅದಿತಿಗೆ ಮಕ್ಕಳಾದರು. ಅವರು ಆದಿತ್ಯ ಮಕ್ಕಳಾದ್ದರಿಂದ ಆದಿತ್ಯರು ಅಂತ ಕರೆದರು.
ಅವರೇ ದೇವತೆಗಳು, ಸ್ವರ್ಗದ ದೇವತೆಗಳು. ಎರಡನೇ ಅವಳು ದಿತಿ, ಕಶ್ಯಪರು ದಿತಿ. ಆ ದಿತಿಗೆ ಕಶ್ಯಪರಿಂದ ಆದ ಮಕ್ಕಳು ದೈತ್ಯರು. ದೈತ್ಯರು ಮತ್ತು ದೇವತೆಗಳ ತಂದೆ ಕಶ್ಯಪರು ಒಬ್ಬರೇ. ಧನು ಅನ್ನತಕ್ಕಂಥವಳು ಮೂರನೇ ಹೆಣ್ಣು ಮಗಳು. ಕಶ್ಯಪರಿಂದ ಧನುವಿಗೆ ಆದ ಮಕ್ಕಳು ದಾನವರು. ಕಾಷ್ಠ ಅನ್ನತಕ್ಕಂಥವಳು ನಾಲ್ಕನೇ ಮಗಳು. ಕುದುರೆ ಮುಂತಾಗಿರತಕ್ಕಂಥ ಒಂದು ಗೊರಸಿನ ಪ್ರಾಣಿಗಳು ಅವರೆಲ್ಲ ಈ ಕಾಷ್ಠ ಮಕ್ಕಳು. ಅರಿಷ್ಠ ಅಂತ ಸುರಸುಂದರಿ ಮಗಳು, ಐದನೆಯ ಹೆಣ್ಣು ಮಗಳು. ತುಂಬ ಸುಂದರವಾಗಿರತಕ್ಕಂಥ ಹೆಣ್ಣು ಮಗಳಂತೆ. ಅವಳಿಗೆ ಆಗಿರತಕ್ಕಂಥ ಮಕ್ಕಳೆಲ್ಲ ಗಂಧರ್ವರು. ಸುರಸ ಅನ್ನತಕ್ಕಂಥ ಇನ್ನೊಬ್ಬ ಹೆಣ್ಣು ಮಗಳು, ಅವಳಿಗೆ ಹುಟ್ಟಿರತಕ್ಕಂಥ ಮಕ್ಕಳು ಅಸುರರು. ಇಳ ಅನ್ನತಕ್ಕಂಥ ಲತೆ ಹಾಗೆ ಬಳುಕತ್ತ ಲತೆ ಹಾಗೆ ಇದ್ದಂಥ ಬಳ್ಳಿ, ಅಂಥ ಒಳ್ಳೆ ಮುದ್ದು ಮಗು, ಅವಳಿಗೆ ಮಕ್ಕಳಾದವು. ಅವರೇ ಜಗತ್ತನ್ನೆಲ್ಲ ತುಂಬಿಕೊಂಡಿರತಕ್ಕಂಥ ಲತೆಗಳು, ವೃಕ್ಷಗಳು, ಮರಗಳು, ಇವೆಲ್ಲ ವನರಾಜಿಗಳು. ಮುನಿ ಅನ್ನತಕ್ಕಂಥ ಇನ್ನೊಬ್ಬ ಸುಂದರವಾಗಿರತಕ್ಕಂಥ ಮಗಳು, ಅವಳಿಗಾದ ಮಕ್ಕಳೆಲ್ಲ ಅಪ್ಸರಿಯರು. ಇನ್ನೊಬ್ಬ ಮಗಳಿದ್ಲು, ವೈಲೆಂಟು, ವೈಲ್ಡು, ಕ್ರೂಯಲ್ಲು, ವೆನಮಸ್ಸು, ಪಾಯ್ಸನಸ್. ಅವಳ ಹೆಸರು ಕ್ರೋಧವಶ ಅಂತ. ಅವಳು ಎಕ್ಸ್ಪ್ಲೋಸಿವ್, ಇನ್ಫ್ಲೇಮಬಲ್ ಕ್ಯಾರೆಕ್ಟರ್ ಅವಳು. ಅವಳಿಂದ ಹುಟ್ಟಿರತಕ್ಕಂಥ ಮಕ್ಕಳು ಸರ್ಪ, ಚೇಳು, ಮಂಡ್ರಿಗಪ್ಪೆ, ಇದೆಲ್ಲ ಅವಳಿಂದ ಬಂದಿರತಕ್ಕಂಥದ್ದು. ತಾಮ್ರ ಅನ್ನತಕ್ಕಂಥ ಇನ್ನೊಬ್ಬ ಮಗಳು, ಅವಳು ವೈಲ್ಡ್ ಮೂವಿಂಗ್ ಅಂಡ್ ಫ್ಲೈಯಿಂಗ್. ವೈಲ್ಡ್ ಮೂವಿಂಗ್ ಅಂಡ್ ಫ್ಲೈಯಿಂಗ್. ಅವಳಿಗೆ ಆಗಿರತಕ್ಕಂಥ ಮಕ್ಕಳು ಗಿಡಗ, ಹದ್ದು, ವೈಲ್ಡ್ ಬರ್ಡ್ಸ್, ಹೈ ಫ್ಲೈಯಿಂಗ್ ವೈಲ್ಡ್ ಬರ್ಡ್ಸ್ ಅಂತೀವಲ್ಲ ಅವರು. ಇನ್ನು ಸುರಭಿ ಅನ್ನತಕ್ಕಂಥ ಒಬ್ಬ ಮಗಳು, ಅವಳು ಸಾಧುಂಗೆ ಸಾಧುವಾಗಿದ್ದಂಥವಳು. ಅವಳಿಗೆ ಹುಟ್ಟಿರತಕ್ಕಂಥ ಎರಡು ಗೊರಸಿನ ಪ್ರಾಣಿಗಳು ಹಸು, ದನ, ಎಮ್ಮೆ, ಇವೆಲ್ಲ ಈ ಪ್ರಾಣಿಗಳು. ಆಮೇಲೆ ಸರಮ ಅಂತ ಒಬ್ಳಿದ್ಲು. ಆ ಹೆಣ್ಣು ಮಗಳನ್ನು ಮನೆಯಲ್ಲಿ ಯಾವಾಗಲೂ ಕಟ್ಟಿ ಹಾಕಿರತಕ್ಕಂಥದ್ದು. ಶಿ ವಾಸ್ ಕಂಪ್ಲೀಟ್ಲಿ ಬೌಂಡ್, ಶಿ ವಾಸ್ ಚೈನ್ಡ್, ಅನ್ಕಂಟ್ರೋಲಬಲ್, ಅನ್ಮ್ಯಾನೇಜಬಲ್, ಹೈಲಿ ಕ್ರೂಯಲ್, ಹೈಲಿ ವೈಲೆಂಟ್, ಹೈಲಿ ಎಕ್ಸ್ಪ್ಲೋಸಿವ್. ಅಂಥವಳಿಗೆ ಆ ಸರಮ ಅನ್ನತಕ್ಕಂಥವಳಿಗೆ ಮಕ್ಕಳಾದವು. ಅವರೇ ಹುಲಿ, ಸಿಂಹ, ಚಿರತೆ, ಇವರೆಲ್ಲ ಅವ್ರ ಮಕ್ಕಳು. ಇನ್ನು ತಿಮಿ ಅನ್ನತಕ್ಕಂತಹ ಕಡೆಯ ಮಗಳು. ಆ ತಿಮಿಗೆ ಆಗಿರತಕ್ಕಂಥ ಮಕ್ಕಳು ತಿಮಿಂಗಿಲೆಗಳು ಅಂತಂದರೆ ಜಲಚರ ಪ್ರಾಣಿಗಳು, ನೀರಿನಲ್ಲಿರತಕ್ಕಂಥದ್ದು. ಹೀಗೆ ಅರಣ್ಯ, ಜಲ, ನೆಲ ಎಲ್ಲ ಕಡೆ ತುಂಬಿ ತುಳುಕ್ತಾ ಇರತಕ್ಕಂತಹದ್ದು ಪಾಪ್ಯುಲೇಷನ್ನು ಮತ್ತು ವೆಜಿಟೇಷನ್ನು. ಇದೆಲ್ಲ ಈ 60 ಜನ ದಕ್ಷಿಣ ಹೆಣ್ಣು ಮಕ್ಕಳಿಂದ ಆಗಿರತಕ್ಕಂಥದ್ದು. ಅದಕ್ಕೆ ಇಷ್ಟೆಲ್ಲ ಕ್ರಿಯೇಟ್ ಮಾಡಿದ ಮೇಲೂ ಅವನಿಗೆ ಒಂದು ನೋವು ಉಳಿತು. ಆಗಿನ ಕಾಲದಲ್ಲಿ ಡೆಮೋಕ್ರಸಿ ಅಂತಿಲ್ಲ, ಬ್ರೈಟ್ ಪರ್ಸನ್ ಕ್ಯಾನ್ ಆಕ್ಯುಪೈ ದ ಚೇರ್ ಅನ್ನೋ ಥರ ಇಲ್ಲ. ರಾಜ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅದೇ ಜೀನ್ಸ್ ಇರಬೇಕು, ಅದೇ DNA ಇರಬೇಕು, ಅದೇ ಜೀನಿಯಾಲಜಿ ಇರಬೇಕು. ಆ ಪರಂಪರೆಯಲ್ಲಿ ಬಂದಿರತಕ್ಕಂಥವನ್ನ ಮಾತ್ರ ಸಿಂಹಾಸನದ ಮೇಲೆ ಕೂತ್ಕೋಬೇಕು. ಇವರೆಲ್ಲ ಹೆಣ್ಮಕ್ಳು ಮಕ್ಕಳುಗಳು. ಇವರಿಗೆ ರಾಜಾಧಿಕಾರ ಇಲ್ಲ. 11,000 ಜನ ಗಂಡು ಮಕ್ಕಳು, ಅವರೆಲ್ಲ ಪರ್ವತದಿಂದ ಹಾಗೇನೆ ಹೊರಟೆ ಹೋದ್ರು, ಈ ಲೋಕಕ್ಕೆ ಬರಲೇ ಇಲ್ಲ. ಮತ್ತು ಗಂಡು ಮಗು ಯಾರೂ ಇಲ್ಲ. ನನಗೆ ವಯಸ್ಸಾಯಿತು, ಏನು ಮಾಡೋದು ಅಂತಂದಾಗ ಆಗ ಶರೀರವಾಣಿ ಆಯಿತು, ನಿನ್ನ ಪರಂಪರೆಯ ಮೊಟ್ಟ ಮೊದಲ ವ್ಯಕ್ತಿ ಗಂಡು, ಯಾರು ಮೊದಲನೇ ರಾಜ ಆಗಬೇಕಾಗಿತ್ತೋ ಅವನು ಇನ್ನೂ ತಪಸ್ಸು ಮಾಡ್ತಾ ಕೂತಿದ್ದಾನೆ, ಹೋಗಿ ಕರ್ಕೊಂಬ. ಯಾರು ಅಂತ ಸ್ವಯಂಭೂಮನು ಶತರೂಪಾದೇವಿಯ ಮೊದಲನೇ ಮಗನಾಗಿರತಕ್ಕಂಥ ಪ್ರಿಯವ್ರತ ರಾಜ. ಈವನ್ ನೌ ಹಿ ಈಸ್ ರೆಂಡರಿಂಗ್ ತಪಸ್ಯ. ಗೋ ದೇರ್, ಕನ್ವಿನ್ಸ್ ಹಿಮ್, ಬ್ರಿಂಗ್ ಹಿಮ್ ಬ್ಯಾಕ್. ಆಗ ಬ್ರಹ್ಮದೇವರು, ಸ್ವಯಂಭೂಮನು, ದಕ್ಷ, ನಾರದರು ಇಷ್ಟು ಜನನು ಆ ಗುಹೆ ಹತ್ರ ತಪಸ್ಸು ಮಾಡ್ತಾ ಇರತಕ್ಕಂಥ ಗುಹೆ ಹತ್ರ ಹೋಗಿ ಪ್ರಿಯವ್ರತನ ಹೇಳ್ತಾರೆ, ಅಪ್ಪ ನಿನ್ನ ಕರ್ತವ್ಯ, ನಿನ್ನ ಧರ್ಮ ರಾಜ್ಯಭಾರ ಮಾಡತಕ್ಕಂಥದ್ದು. ಏನೋ ಅವಾಗ ಹುಟ್ಟಿದ ತಕ್ಷಣ ಪ್ರಿಯವ್ರತ ಅಂತ ಹೆಸರಿಟ್ಟರು. ಹೆಸರಿನ ಬಲವನ್ನೇ ಬಲಿಷ್ಠವನ್ನಾಗಿ ಪ್ರಬಲವಾಗಿ ಮಾಡಿಕೊಂಡು ವ್ರತ, ನಿಯಮ, ತಪಸ್ಸು, ಜಪ, ತಪ, ಅನುಷ್ಠಾನ ಅಂತ ಕಾಡಿಗೆ ಬಂದುಬಿಟ್ಟು ಆಮೇಲೆ ಉತ್ಥಾನ ಪದ, ಧ್ರುವ ಪರಂಪರೆ ಬಂದೋಯ್ತು. ಈಗ ಯಾರೂ ಗಂಡು ದಿಕ್ಕಿಲ್ಲ. ನೀನು ರಾಜ, ನಿನ್ನ ಕರ್ತವ್ಯ ರಾಜತ್ವ ನಡೆಸತಕ್ಕಂಥದ್ದು, ನಿನ್ನ ಧರ್ಮ ಅದು, ಬಿಟ್ಟು ಬಾ. ಆಗ ಗುಹೆ ಒಳಗಡೆಯಿಂದ ಶಬ್ದ ಬಂತು, ಈ ಸ್ನೇಹ, ಈ ನೇಹ, ಈ ಮೋಹ, ಈ ದಾಹ, ಈ ನೆಲ, ಈ ಜಲ, ಈ ಪ್ರಪಂಚ, ಈ ಲೋಕ, ಈ ಲೌಕಿಕ
ಎಷ್ಟೋ ಯುಗಗಳ ಹೋಗಿದೆ ನನಗೆ ಬಿಟ್ಟು, ಪ್ರತಿಕ್ಷಣ ದೇವರ ಸ್ಮರಣೆಯಲ್ಲಿ ಮುಳುಗೋಗಿದ್ದೀನಿ. ಆನಂದ ಆನಂದ ಪರಮಾನಂದದಲ್ಲಿ ಇರತಕ್ಕಂಥವನ್ನ ದುಃಖದ ಕಣ್ಣೀರಿನ ಕೋಡಿಯ ನೀರಿಗೆ ಮತ್ತೆ ಕರ್ಕೊಂಡು ಹೋಗಬೇಡಿ, ವಾಪಸ್ ಹೋಗಿ. ಆಗ ಬ್ರಹ್ಮದೇವರೇ ಹೇಳ್ತಾರೆ, ಅಪ್ಪ, ಯಾರು ಇಂದ್ರಿಯಗಳನ್ನು ಗೆದ್ದಿದ್ದಾನೆ, ಜಿತೇಂದ್ರಿಯನಾಗಿದ್ದಾನೆ, ಅವನು ಕಾಡಿನಲ್ಲಿದ್ರೇನು ಅರಮನೆಯಲ್ಲಿದ್ರೇನು? ಯಾರು those people who have got control over the senses, have mastered the senses, has got command over the senses, it doesn't make any difference whether they are in the palace or in the forest. ಯಾರಿಗೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲ, ಹತೋಟಿ ಇಲ್ಲ, ಚಪಲ ಇದೆ, ದಾಹ ಇದೆ, ಮೋಹ ಇದೆ, ಭ್ರಮೆ ಇದೆ, ಭ್ರಾಂತಿ ಇದೆ, ಸೆಳೆತ ಇದೆ, ಎಳೆತ ಇದೆ, ಜಗ್ತಿದ್ದಾರೆ, ಬಗ್ಗುತ್ತಿದ್ದಾರೆ, ಹಿಗ್ಗುತ್ತಾ ಇದ್ದಾರೆ, ಅಂಥವರಿಗೆ 1000 ವರ್ಷ ಯುಗ ಯುಗಗಳು ಕಾಡಿನಲ್ಲಿದ್ದರೂ ಪ್ರಯೋಜನ ಇಲ್ಲ. ಆದ್ದರಿಂದ ನೀನು ಎಲ್ಲಿ ಇಷ್ಟೆಲ್ಲ ಗೆದ್ದಿರೋದಿ ಅಂತ ಹೇಳ್ತಕ್ಕಂಥವನು, ನಿನಗೆ ಅರಮನೆ ಆದ್ರೇನು ಕಾಡಾದ್ರೇನು ಅಲ್ಲಿಗೆ ಬಾ. ನಿನ್ನ ವೈಯಕ್ತಿಕ ಧರ್ಮದ ಜೊತೆಯಲ್ಲಿ ಪರಂಪರೆಯ ಧರ್ಮವನ್ನು ಪಾಲಿಸಿರತಕ್ಕಂಥ ಇನ್ನೊಂದು ಪುಣ್ಯನೂ ಬರುತ್ತೆ ನಿನಗೆ, ಬಾ ಅಂತ ಹೇಳಿ ಬ್ರಹ್ಮದೇವರು ಕರೆದಾಗ ಅದನ್ನೇ ಕುರುಭುಂಕ್ಷ ಕರ್ಮ ನಿಜಂಜಿತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿದೇವ ಪರೋ ಹರಿದೇವ ಗುರು ಹರಿದೇವ ಜಗತ್ ಪಿತೃಮಾತೃಗತಿ ಕುರುಭುಂಕ್ಷ ಕರ್ಮ ನಿಜಂ ನಿಯತಾಂ. Whatever work the God has entrusted to you in the name of philosophy, in the name of spirituality, in the name of vairagya, you cannot shed your responsibility. Whosoever you are, whatever basic responsibility, whatever basic assignment and whatever basic commitment the God has given to you, and whatever responsibility you have taken regarding your family, first commitment and first responsibility to fulfill is that. Then comes the spirituality, the philosophy, everything. In the name of the philosophy, if you fail to respond to this, then it is not a tapasya. ಅದನ್ನು ಸ್ಪಷ್ಟವಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಬಾ ನೀನು ಅಂತ. ಸಾಕ್ಷಾತ್ ಬ್ರಹ್ಮದೇವರೇ ಹೇಳಿದ ಮೇಲೆ ಪ್ರಿಯವ್ರತ ಬಂದ. ಪ್ರಿಯವ್ರತ ತಪಸ್ಸಿನಲ್ಲಿದ್ದಿರತಕ್ಕಂಥವನು ದೊಡ್ಡ ಎಂಥ ಮಹಾನುಭಾವರು, ಸ್ವಯಂಭೂ ಮನು, ಬ್ರಹ್ಮದೇವರು, ನಾರದರು, ದಕ್ಷ, ಇಂಥ ಮಹಾನುಭಾವರು ಬಂದು ಕರೆದರು. ಅಪ್ಪ, ಪ್ರಚೇತಸರ ನಂತರದಲ್ಲಿ ರಾಜ್ಯ ಅರಾಜಕವಾಗಿದೆ ಕಣೋ, ಅನಾಯಕತ್ವ ಇರ್ಕೂಡ್ದು, ರಾಜ ಪರಂಪರೆ ಮುಂದುವರಿಬೇಕು. ಇಟ್ ಶುಡ್ ಕಂಟಿನ್ಯೂಸ್ಲಿ ಆ್ಯಂಡ್ ಟೆರನಿಯಲಿ ಫ್ಲೋ ವಿತ್ ಟೋಟಲ್ ಕಂಟ್ರೋಲ್ ಆ್ಯಂಡ್ ಕಮಾಂಡ್, ಆ್ಯಂಡ್ ಯು ಹ್ಯಾವ್ ಟು ಮ್ಯಾನೇಜ್ ದ ಹೋಲ್ ಕಿಂಗ್ಡಮ್. ಯು ಆರ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ಗೆಟ್ ಔಟ್, ಸ್ಟಾರ್ಟ್ ಆಫ್, ಬಾ. ಕೈ ಹಿಡಿದು ಕರ್ಕೊಂಡು ಹೋದರು. ಮನಸ್ಸು, ಅವ್ರು ಹೇಳ್ತಾ ಇದ್ದಾರೆ ಬ್ರಹ್ಮ, ಮನಸ್ಸನ್ನು ಗೆದ್ದಿರೋನು, ಇಂದ್ರಿಯಗಳನ್ನು ಗೆದ್ದಿರೋನು ಮನೆಯಲ್ಲಿದ್ರೇನೋ ಕಾಡಿನಲ್ಲಿದ್ರೇನೋ, ಎಚ್ಚರ ಇರತಕ್ಕಂಥವ್ನು ಎಲ್ಲಿದ್ರೂ ಭಯ ಇಲ್ಲ. ಎಚ್ಚರ ಇಲ್ಲದೆ ಇರತಕ್ಕಂಥವ್ನು, ಜವಾಬ್ದಾರಿ ಇಲ್ಲದೆ ಇರತಕ್ಕಂಥವನು 1000 ವರ್ಷ ಕಾಡಿನಲ್ಲಿದ್ದರೂ ಏನೂ ಪ್ರಯೋಜನ ಇಲ್ಲ. ಇಂದ್ರಿಯಗಳನ್ನು ಗೆದ್ದಿರತಕ್ಕಂಥ, ಆತ್ಮಜ್ಞಾನಿ ಆಗಿರತಕ್ಕಂಥ, ಬ್ರಹ್ಮಜ್ಞಾನಿ ಆಗಿರತಕ್ಕಂಥ ನೀನು ಅರಮನೆಯಲ್ಲಿದ್ದರೂ ಕೂಡ ಅದು ಅರಣ್ಯ ಇದ್ದ ಹಾಗೆ ಇರುತ್ತೆ. ಬಾಪ, ನಿನಗೇನು ಬಾಧಕವಿಲ್ಲ. ರಾಜಕುಮಾರನಾಗಿ ಹುಟ್ಟಿದ್ಯಾ, ರಾಜ್ಯದ ಜವಾಬ್ದಾರಿ ತಗೋಬೇಕು, ನಿರ್ವಹಣೆ ನಿನ್ನ ಕರ್ತವ್ಯ, ಬಾ ಅಂತ ಹೇಳಿದರು. ಮಹತ್ವವಾಗಿರತಕ್ಕಂಥ ಆ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡಿದರು. ಕೂತ್ಕೊಂಡ, ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸಿದರು. ಕ್ರೆಡೆನ್ಷಿಯಲ್ಸು, ಇವರು ಸಚಿವರುಗಳು, ದಂಡಾಧಿಕಾರಿಗಳು, ಋಷಿಗಳು, ರಾಜರ್ಷಿಗಳು, ಇವರೆಲ್ಲ ವಿತ್ತಾಧಿಕಾರಿಗಳು, ರಾಜ್ಯಭಾರಿಗಳು, ರಾಯಭಾರಿಗಳು, ಸುಸಂಸ್ಕೃತರು, ಕಲಾವಿದರು, ವಂದಿಮಾಗದರು, ವಿದ್ವನ್ಮಣಿಗಳು, ನರ್ತಕಿಯರು, ಗಂಧರ್ವರು, ಎಲ್ಲರ ಇಂಟ್ರಡಕ್ಷನ್ಸು ಆಯಿತು. ಗಿಫ್ಟ್ಗಳು, ಪ್ರೆಸೆಂಟೇಷನ್ಸು ಎಲ್ಲ ಕ್ರೆಡೆನ್ಷಿಯಲ್ಸ್ ಆಗಬೇಕಲ್ಲ ಪಟ್ಟಾಭಿಷೇಕ ಆದ ತಕ್ಷಣ. ಎಲ್ಲ ಆಯಿತು. ಸ್ಟೇಡಿಯಂನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸು ಆಯಿತು. ಸಾಯಂಕಾಲ ಏನು ಜಗ ಕೋರೈಸಿ ಹೋಗ್ತಾ ಇದೆ, ಕಣ್ಣು ಕೋರೈಸುವಂಥ ಬೆಳಕು, ಎಲ್ಲ ಆನಂದವಾಗಿರತಕ್ಕಂಥ ಕಾರ್ಯಕ್ರಮಗಳು. ಸಾಯಂಕಾಲ 6:15 ಗಂಟೆ ಆಯಿತು. 6:15 ಗಂಟೆ ಆದ ತಕ್ಷಣ ಜನ ಹೇಳಕ್ಕೆ ಪ್ರಾರಂಭ ಮಾಡಿದರು. 6:45 ಗಂಟೆ ಆಯಿತು. ಕತ್ಲಾಯಿತು, ಬೆಳಕು ಹೋಯಿತು, ಸೂರ್ಯ ಮುಳುಗದ, ಕತ್ಲಾಯಿತು, ಸ್ಟೇಡಿಯಂ ಎಲ್ಲ ಕತ್ಲಾಯಿತು, ಅರಮನೆ ಎಲ್ಲ ಕತ್ಲು, ಸುತ್ತಲೂ ಕತ್ಲು, ಎತ್ತಲೂ ಕತ್ಲು, ಸುತ್ತಮುತ್ತಲೂ ಕತ್ಲು. ರಾಜನಿಗೆ ಅರ್ಥ ಆಗಲಿಲ್ಲ. ಅಲ್ರಿ, ಬೆಳಗ್ಗೆಯಿಂದ ಆಪಾಟಿ ಬೆಳಕಿನ ಸುರಿಮಳೆ ಇತ್ತು, ಇದ್ದಕ್ಕಿದ್ದಂಗೆ ಯಾರಿಗೆ ಸ್ವಿಚ್ ಆಫ್ ಮಾಡಿದ್ದು, ಲೈಟ್ಸ್ ಆನ್ ಮಾಡೋ ಅಂತ.
ಅವ್ರು ಹೇಳ್ತಾರೆ, ಸ್ವಾಮಿ ಇದಕ್ಕೆ ನಿಸರ್ಗ ಅಂತ ಕರೀತಾರೆ, ಪ್ರಕೃತಿ ಅಂತ ಕರೀತಾರೆ. ನೀವು 10,000 ವರ್ಷ ಗುಹೆ ಒಳಗಡೆ ಬಾಗಲಾಕೊಂಡು ಕೂತ್ಕೊಂಡಿದ್ರಿ, ನಿಮಗೆ ಪ್ರಪಂಚದ ಜ್ಞಾನ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಸೂರ್ಯ ಬರ್ತಾನೆ, ಸಾಯಂಕಾಲ 6:30 ಗಂಟೆವರೆಗೂ ಸೂರ್ಯನ ಬೆಳಕು ಇಡೀ ಪ್ರಪಂಚವನ್ನು ಅದ್ಭುತವಾಗಿ ಬೆಳಗ್ತಾ ಇರುತ್ತೆ. ಅವನು ಸೂರ್ಯ ಹೋದ ಅಂತಂದರೆ ಕತ್ತಲು ಕತ್ಲು ಕತ್ಲು ಬರೀ ಕತ್ಲು. ಬೆಳಗ್ಗೆ 6 ಗಂಟೆವರೆಗೂ ಬೆಳಕಿಗೆ ಕಾಯಬೇಕು. ಏನಂದು ನಾನು ರಾಜ ಆಗಿರುವಾಗ ನನ್ನ ರಾಜ್ಯದ ಪ್ರಜೆಗಳು ಕತ್ತಲಿನಲ್ಲಿ ಹಾಕಾರ ಪಡ್ಬೇಕೇನ್ರಿ? ನಾನು ರಾಜ ಆಗಿದ್ದೀನಂದರೆ ನನ್ನ ರಾಜ್ಯದ ಪ್ರಜೆಗಳು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಸಂಭ್ರಮ ಇರಬೇಕು, ಸಡಗರ ಇರಬೇಕು, ಸುಸಂಸ್ಕೃತರಾಗಿರ್ಬೇಕು, ಸಂಸ್ಕಾರವಂತರಾಗಿರಬೇಕು, ಬೆಳಗಿರಬೇಕು, ಬೆಳಕಿರಬೇಕು, ಝಳಕಿರಬೇಕು, ಬೆಳಕಿನ ಝಳಕಿರಬೇಕು, ಅದು ಜಗ್ ಅಂತ ಅನ್ಬೇಕು, ಎಲ್ಲ ಕಡೆ ಬೆಳಕಿರಬೇಕ್ರಿ. ಹಾಗಿದ್ರೆ ರಾಜ ಆಗಿರ್ತೀನಿ, ಕತ್ಲಾದ್ರೆ ನನಗೆ ಬೇಕಾಗಿಲ್ಲ. ಅವ್ರು ಹೇಳ್ತಾರೆ, ಇದೇನು ಲಾಜಿಕ್ ಇವನು, ಪ್ರಪಂಚ ಗೊತ್ತಿಲ್ಲದೆ ಇರೋ ಸೀಮೆ ಅಲ್ರಿ. ನೇಚರ್ ಅಂದರೆ ಹಾಗೆ, ಬೆಳಗ್ಗೆ ಸೂರ್ಯ ಬರ್ತಾನೆ, ಸಾಯಂಕಾಲ ಹೋಗ್ತಾನೆ. ಅವನು ಹೇಳ್ತಾನೆ, ಇಲ್ಲಿವರೆಗೂ ಹಾಗೆ. when a man comes nature has to sit in the conductor seat. ಫಸ್ಟ್ ಟೈಮ್ ಭಾಗವತ ಎಂಥ ಡಿಬೇಟ್ ತರುತ್ತೆ ಅಂತಂದರೆ, ಪ್ರಿಯವ್ರತ ಟೆಲ್ಸ್ ಇಟ್ ಈಸ್ ದ ನೇಚರ್ ಈಸ್ ಡಿಕ್ಟೇಟೆಡ್, ಡಾಮಿನೇಟೆಡ್, ಡಿಟರ್ಮಿನ್ಡ್, ಕಂಟ್ರೋಲ್ಡ್ ಅಂಡ್ ಕಮಾಂಡೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ಐ ಆಮ್ ಹ್ಯೂಮನ್ ಬೀಯಿಂಗ್. I want 24 hours sunlight for my people. I am pro people, I am pro life. ನನ್ನ ಜನಹಿತವಾಗಿ ಜನಪರವಾಗಿರತಕ್ಕಂಥ ಬೆಳಕಿನಲ್ಲಿ ಆನಂದ ಪಡ್ತಾ ಇರಬೇಕು. ಕತ್ತಲಲ್ಲಿ ಬಿದ್ದು ಒದ್ದಾಡೋದಕ್ಕೇನ್ರಿ ನಾನು ರಾಜ ಆಗಿದ್ದು? 24 ಗಂಟೆ ಸೂರ್ಯನ ಬೆಳಕಬೇಕು. ಅವ್ರು ಹೇಳ್ತಾರೆ, ಇಟ್ಸ್ ಇಂಪಾಸಿಬಲ್ ಅಂತಾರೆ. ಅವ್ರು ಹೇಳ್ತಾನೆ, ಇಂಪಾಸಿಬಲ್ ಈಸ್ ದ ವರ್ಡ್ ಆಫ್ ಕವರ್ಡ್ಸ್. Impossible is not the word to be accepted by the courageous people, the bold people, the brave people. ಅವ್ರು ಹೇಳ್ತಾರೆ, ನೇಚರ್ ಹತ್ರ ಮನುಷ್ಯ ಜಗಳ ಆಡೋಕ್ಕಾಗೋದಿಲ್ಲ ರಾಜ, ನಿನಗೆ ಅನುಭವ ಇಲ್ಲ ಅಂತಂತಾರೆ. ಅನುಭವ ಅನ್ನೋದು ಹುಟ್ಟತಾನೆ ಬರೋದಿಲ್ಲರಿ. ಒಳಗಡೆ ಗಟ್ಸ್ ಇರಬೇಕು, ಒಳಗಡೆ ಥಂಡರ್ ಇರಬೇಕು, ಒಳಗಡೆ ಲೈಟ್ನಿಂಗ್ ಇರಬೇಕು. ದೆನ್ ಯು ಕ್ಯಾನ್ ಎನ್ಲೈಟನ್ ದಿ ಹೋಲ್ ವರ್ಲ್ಡ್. ಒಳಗಡೆ ಥಂಡರ್ ಇರಬೇಕು, ಒಳಗಡೆ ಲೈಟ್ನಿಂಗ್ ಇರಬೇಕು. ದೆನ್ ಯು ಕ್ಯಾನ್ ಎನ್ಲೈಟನ್ ದಿ ಹೋಲ್ ವರ್ಲ್ಡ್. ಮನುಷ್ಯನಿಂದ ಎಲ್ಲ ನಡೀತಾ ಇರತಕ್ಕಂಥದ್ದು.